ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇದು ಒಂದು ಪಿಂಕ್ ಅನೀಮಿಯಾ, ರಕ್ತಹೀನತೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಅಲ್ಲ, ನಮ್ಮ ಭಾರತ ಮಟ್ಟದಲ್ಲಿ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ರಕ್ತಹೀನತೆ ಅನ್ನೋದು ಬಹಳ ಗಂಭೀರವಾದ ಸಮಸ್ಯೆ. ಇದು ರಕ್ತಹೀನತೆ ಅಂದರೆ ಏನಪ್ಪ ಅಂದರೆ ನಮ್ಮ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೋದಕ್ಕೆ ರಕ್ತಹೀನತೆ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ಮಕ್ಕಳುಗಳಲ್ಲಿ ಇದು ಭಾಳ ಜಾಸ್ತಿ ಇದೆ. ಎಸ್ಪೆಷಲಿ 6 ತಿಂಗಳು ಮಕ್ಕಳಿಂದ ಹಿಡಿದುಬಿಟ್ಟು 5 ವರ್ಷದ ಮಕ್ಕಳವರೆಗೆ ಇದ್ರದ್ದು 100% ಜನ ಮಕ್ಕಳಿದ್ದಾರೆ ಅಂತಂದರೆ ಅದರಲ್ಲಿ 65 ಜನ ಮಕ್ಕಳಿಗೆ ಈ ರಕ್ತಹೀನತೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇದೆ. ಅಂದರೆ ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಭಾಳ ಇದಿದೆ. ಈ ಮಕ್ಕಳುಗಳದ್ದು ಏಕಾಗ್ರತೆ ಇರಲ್ಲ, ಮಕ್ಕಳುಗಳು ಓದೋದ್ರಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ಸ್ಪೋರ್ಟ್ಸು ಅಥವಾ ಆಕ್ಟಿವಿಟಿ ದಿನನಿತ್ಯದ ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಈ ಥರದ್ದೆಲ್ಲ ಇರೋದ್ರಿಂದ ನಮ್ಮ ರಾಷ್ಟ್ರ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ, ಜಾಗತಿಕ ಮಟ್ಟದಲ್ಲಾಗಲಿ ಇದರಿಂದ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದರದ್ದು ಡೆವಲಪ್ಮೆಂಟ್ ಎಲ್ಲ ಆಗೋದಿಲ್ಲ. ಆ ಕಾರಣದಿಂದ ನಮ್ಮ ಭಾರತೀಯ ಶಿಶು ವೈದ್ಯ ಸಂಘ ಈಗ ಪಿಂಕ್ ವ್ಯಾನ್ ಅಂತ ಕಾನ್ಸೆಪ್ಟ್. ಪಿಂಕ್ ಅಂದರೆ ಕೆಂಪು ಇದಿರೋದು, ರಕ್ತ ಹೇಗಿರುತ್ತೆ ಕೆಂಪಗಿರುತ್ತೆ, ಅದೇ ಥರ ಅದನ್ನ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಎಲ್ಲ ಒಂದು ಮೂಮೆಂಟ್ ಆಗಿ ಇದನ್ನು ಪರಿವರ್ತನೆ ಮಾಡಿ ನಮ್ಮ ರಕ್ತಹೀನತೆಯನ್ನು ನಾವು ಹೋಗಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಗಳ ಜೊತೆಗಳಿಂದ ಸೇರಿಕೊಂಡು ಭಾರತೀಯ ಶಿಶು ವೈದ್ಯ ಸಂಘವು ದೇಶಾದ್ಯಂತ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಇದನ್ನು ಬಿಜಾಪುರದಲ್ಲಿ ಮಾಡಿ ಈಗ ನಾವು ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ದುರ್ಗಪ್ಪ ಅವರು, ಡಾಕ್ಟರ್ ಜಯಪ್ರಕಾಶ್ ಸರು, ಡಾಕ್ಟರ್ ರಾಜಯ್ಯ, ಡಾಕ್ಟರ್ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ 26ನೇ ಇಸ್ವಿಯ ಡಾಕ್ಟರ್ ರವಿಶಂಕರ್ ಅವರು, ನಮ್ಮ ವಿಶ್ವನಾಥ್ ಅವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇದನ್ನು ಸರ್ಕಾರದ ಜಿಲ್ಲಾ ಆಡಳಿತದ ಜೊತೆಗೆ ಸೇರ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಇದು ಮಕ್ಕಳುಗಳಿಗೆ ಬಹಳ ಅನುಕೂಲ ಆಗುತ್ತೆ. ಇದನ್ನು ಅನಿಮಿಯಾವನ್ನು ಒಂದು ಪ್ರಿವೆಂಟ್ ಮಾಡೋದು, ಅದಾದಮೇಲೆ ಅರ್ಲಿ ಕಂಡುಹಿಡಿಯೋದು, ಕಂಡುಹಿಡಿದಾದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇದು ಮಾಡೋದ್ರಿಂದ ನಮ್ಮ ಹಿಂದುಳಿದ ಜಿಲ್ಲೆಗಳಾದಂಥ ಬಳ್ಳಾರಿ ಈ ಥರದ್ದೆಲ್ಲ ಜಿಲ್ಲೆಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಅನ್ನೋದು ಇಚ್ಛೆ. ಸ್ಟೆಪ್ಸ್ ಕೂಡ ಕೊಟ್ಟಿದ್ರು. ನಾವು DMF ಅಡಿಯಲ್ಲಿ ಕೂಡ ಸ್ವಲ್ಪ ಸ್ಟೆಪ್ಸ್ ತಗೊಂಡಿದ್ವಿ. ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ IAP ಅವರು ಬಾಯ್ ಅನಿಮಿಯಾ ಅಂತ ಒಂದು ಕಾರ್ಯಕ್ರಮದಡಿ ಈ ಒಂದು ವ್ಯಾನ್ ರಾಜ್ಯದಡಿ ದೇಶದೆಲ್ಲ ಕಡೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದ್ರ ಬಗ್ಗೆ ಒಂದು ಅರಿವು ಉಂಟು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಒಂದು ಜಾಥಾ ಕಾರ್ಯಕ್ರಮ ಮುಖಾಂತರ ಈ ಅನಿಮಿಯಾ ಇದನ್ನ ತಡೆಗಟ್ಟುವುದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಮತ್ತೆ ಒಂದು ಒಳ್ಳೇದಂದ್ರೆ ಇದಾದ್ಮೇಲೆ ಇದು ಜಾಥಾ ಕಾರ್ಯಕ್ರಮ ಹಂತದಲ್ಲಿ ಒಂದು ಟೆಸ್ಟಿಂಗ್ ಕೂಡ ಮಾಡ್ತಾರೆ. 500 ಮಕ್ಕಳಿಗೆ ಟೆಸ್ಟಿಂಗ್ ಕೂಡ ಮಾಡಲಾಗುತ್ತದೆ. ಸೊ ಈ ತರ ಒಂದು ಕಾರ್ಯಕ್ರಮಗಳು ಇನ್ನೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡಿಬೇಕು. ಸೊ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಇನ್ನೂ ಸಶಕ್ತರಾಗಿ, ಇನ್ನೂ ಹೆಲ್ದಿಯಾಗಿ, ಇನ್ನೂ ಆರೋಗ್ಯವಂತರಾಗಿ ಮಾಡಕ್ಕೆ ನಾವೆಲ್ಲರೂ ಕಷ್ಟಪಡೋಣ ಅಂತ ಹೇಳಿ ಇದ್ರದ್ದು ತುಂಬಾ ಇಂಪಾರ್ಟೆಂಟ್. ಇದನ್ನ ಆಕ್ಚುಲಿ ಭಾರತ ಗೌರ್ಮೆಂಟ್ನವರು ಇದನ್ನ ಭಾರತ್ ಹೆಲ್ತ್ ಮಿಷನ್ ಮುಖಾಂತರ ಇದನ್ನು ಮಾಡ್ತಾ ಇದ್ರು ಸಹ ಇದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಭಾಳ ಹೋಗದೆ ಇರೋದ್ರಿಂದ IAP ಇದನ್ನ ಭಾಳ ಮುಖ್ಯವಾಗಿ ಇದನ್ನ ತಗೊಂಡಿದೆ. ಯಾಕೆಂದ್ರೆ ಮಕ್ಕಳಲ್ಲಿ ತುಂಬಾ ಕಾಮನ್, ಮಕ್ಕಳಲ್ಲಿ ಇದು ಗೊತ್ತಾಗೋದೇ ಇಲ್ಲ ಈ ತರ ಬಂದಿದೆ ಅಂತ ಹೇಳಿ ಅಂತ. ಅವರು ಸುಮ್ಮನೆ ಸಡನ್ ಆಗಿ ಇರಿಟೇಷನ್ ಆಗೋದು. ನಾವು ಅನ್ಕೊಳ್ತೀವಿ ಬೇರೆ ಏನು ಸ್ಟಾರ್ಟರ್ ಸ್ಟೋರಿ ಸಿಕ್ಕಿಲ್ಲ ಅಥವಾ ಇನ್ನೊಂದು ಕಾರಣದಿಂದ ಇರಿಟೇಷನ್ ಆಗಿದೆ ಅಂತ ಅನ್ಕೊಳ್ತೀವಿ, ಅಥವಾ ಬೇರೆ ಸುಮ್ಮನೆ ನಿರಾಸಕ್ತಿ ಇರೋದು, ಅಥವಾ ಓದೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರೋದು, ಹೀಗೆಲ್ಲ ಇರುತ್ತೆ. ಅದು ಬೇರೆ ಕಾರಣದ ಆಗಿರ್ಬೋದು ಅನ್ಕೊಂಡ್ಬಿಟ್ಟು ಈ ಅನಿಮಿಯಾ ಬಗ್ಗೆ, ರಕ್ತಹೀನತೆ ಬಗ್ಗೆ ನಾವು ಯಾವತ್ತೂ ಆಲೋಚನೆಗಳನ್ನೇ ಮಾಡಕ್ಕೆ ಹೋಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಗೊತ್ತಾಗ್ಲಿ. ಮಕ್ಕಳಲ್ಲಿ ಇದೇನು ಸಣ್ಣ ರೋಗ ಆ್ಯಕ್ಚುಲ್ ಅಂದರೆ ಸಣ್ಣ ರೋಗ ಯಾಕೆ ಅಂದರೆ ಇದನ್ನು ಈಸಿಯಾಗಿ ಟ್ರೀಟ್ ಮಾಡ್ಬೋದು ಅಂತ, ಆದರೆ ಇದರಿಂದ ಆಗಿರೋ ಅನಾಹುತ ತುಂಬ ಆಗೋಗಿದೆ. ಸೊ ಈ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲರಲ್ಲೂ ಅವೇರ್ನೆಸ್ ಬರಲಿ, ಜಾಗೃತಿ ಮೂಡಲಿ ಅಂತ ಹೇಳಿ ಅಂತ IAP ಈಗಿನ ಪ್ರೆಸಿಡೆಂಟ್ ಡಾಕ್ಟರ್ ವಸಂತ್ ಕಲತ್ಕರ್ ಅವರು ಈ ರೀತಿಯ ಪಿಂಕ್ ವ್ಯಾನ್ ಅಂತ ಎಲ್ಲ ಕಡೆ ಕಳಿಸಿ ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ಅದು ಇವತ್ತು ಬಳ್ಳಾರಿಗೆ ಬಂದಿದೆ. ಇದರ ಉಪಯೋಗ ಎಲ್ರಿಗೂ ಸಿಗಲಿ ಅನ್ನೋದು ನಮ್ಮ ಆಶಯ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.